ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಮಾಡ್ತಾ ಇದ್ದೆ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಈ ವಿಡಿಯೋ. ಇದನ್ನು ಮಾಡ್ತಾ ನಮ್ಮ ಸಂಸ್ಕೃತಿ ಅತ್ಯಂತ ಮಹತ್ವದ ಹಬ್ಬವಾದ ಮಕರ ಸಂಕ್ರಾಂತಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ನಿಸ್ತು. ಮಕರ ಸಂಕ್ರಾಂತಿ ಅಂದರೆ ಕೇವಲ ಹಬ್ಬ ಮಾತ್ರ ಅಲ್ಲ, ಇದು ಪ್ರಕೃತಿಗೆ ನಾವು ಸಲ್ಲಿಸ್ತಾ ಇರುವಂಥ ಒಂದು ಕೃತಜ್ಞತೆ ಸಂಕೇತ. ಈ ದಿನ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸ್ತಾನೆ ಅಂತ ಹೇಳ್ತಾರೆ. ಹಾಗೆ ಉತ್ತರಾಯಣ ಕಾಲ ಆರಂಭವಾಗುತ್ತೆ. ಇದರಿಂದ ಹಗಲುಗಳು ಉದ್ದ ಆಗುತ್ತೆ, ಹೊಸ ಆಶಯ ಆರಂಭ ಆಗುತ್ತೆ. ಹಗಲು ಜಾಸ್ತಿ ಇರುತ್ತೆ, ಕತ್ತಲು ಕಮ್ಮಿ ಇರುತ್ತೆ. ಸೊ ಪಾಸಿಟಿವಿಟಿ ಅಂತಾನೆ ತಿಳ್ಕೊಬೋದು. ಇನ್ನು ನಮ್ಮ ರೈತರು ಕೇಳಬೇಕಾ, ಸಂಕ್ರಾಂತಿ ಅಂದರೆ ಅವ್ರ ಪ್ರಕಾರ ಒಂದು ವಿಶೇಷ ಹಬ್ಬ. ಎಲ್ಲ ಬೆಳೆಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಬೆಳೆಗಳೆಲ್ಲ ಮನೆಗೆ ಬರೋ ಟೈಮ್ ಇದು. ಕಷ್ಟಪಟ್ಟು ಬೆಳೆದ ಫಲವನ್ನು ದೇವರಿಗೆ ಅರ್ಪಿಸಿ ಸಂತೋಷ ಹಂಚ್ಕೊಳ್ಳೋ ಅಂಥ ದಿನ ಇದು. ಹೀಗಾಗಿ ಈ ಹಬ್ಬನ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕೂಡ ಕರೀತಾರೆ. ಇಲ್ಲಿ ಎಳ್ಳು ಬೆಲ್ಲದ ಮಹತ್ವ ತುಂಬ ಅಪಾರವಾಗಿದೆ. ಎಳ್ಳು ಅಂದರೆ ಆರೋಗ್ಯ, ಉಷ್ಣತೆ ಮತ್ತು ಶಕ್ತಿಯ ಸಂಕೇತ ಆಗಿದ್ದರೆ, ಬೆಲ್ಲ ಜೀವನದಲ್ಲಿ ಸಿಹಿತನವನ್ನು ನೆನಪಿಸುತ್ತದೆ. ಕಡಲೆಕಾಯಿ ಸಮೃದ್ಧಿಯ ಸಂಕೇತವಾದರೆ, ಒಣಕಾಯಿ ಬಂದು ಶುದ್ಧತೆ ಮತ್ತು ಪಾವಿತ್ರತೆಯಿಂದ ಕೂಡಿರುತ್ತೆ. ಈ ಎಲ್ಲ ಪದಾರ್ಥಗಳು ಒಂದಾಗಿ ಜೀವನವು ಹೇಗೆ ವಿಭಿನ್ನ ಅನುಭವಗಳ ಮಿಶ್ರಣವಾಗಿದೆ ಅಂತಂದ್ಬಿಟ್ಟು ನಮಗೆ ಹೇಳ್ಕೊಡುತ್ತೆ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿದ್ರು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಇದು ಸಂಕ್ರಾಂತಿಯ ಸಾರ. ಕೇವಲ ಸಿಹಿ ತಿನ್ನೋದಷ್ಟೇ ಅಲ್ಲ, ನಮ್ಮ ಮಾತುಗಳಲ್ಲೂ ಸಹ ಸಿಹಿತನ, ಹಿರಿತನ ಇರಬೇಕು ಅನ್ನೋದು ಇದರ ಸಂದೇಶ. ಈ ದಿನ ಎಳ್ಳು ಬೆಲ್ಲ ನೆರೆಹೊರೆಯವರಿಗೆ, ಸ್ನೇಹಿತರಿಗೆ ಹಂಚಿಕೊಳ್ಳೋದು ಒಂದು ಸುಂದರ ಸಂಪ್ರದಾಯ. ಇದರಿಂದ ಸಂಬಂಧಗಳು ಗಟ್ಟಿಯಾಗುತ್ತದೆ, ಮನಸ್ಸುಗಳು ಹತ್ತಿರವಾಗುತ್ತದೆ ಎಂಬ ನಂಬಿಕೆ. ಇದರಿಂದ ವೇಗದ ಜೀವನದಲ್ಲಿ ಇಂಥ ಹಬ್ಬಗಳು ನಮಗೆ ಸ್ವಲ್ಪ ನಿಲ್ಲಿ ಯೋಚನೆ ಮಾಡಿ ತಮ್ಮ ಬೇರುಗಳನ್ನು ನೆನಪಿಸಿಕೊಳ್ಳುವಂಥ ಸಹಾಯ ಮಾಡುತ್ತೆ. ಕುಟುಂಬಗಳ ಜೊತೆ ಕೂತು ಸಂಪ್ರದಾಯಗಳನ್ನು ಪಾಲಿಸಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳಿಕೊಡುವಂಥ ಒಂದು ಅವಕಾಶ ಇದು ನಮಗೆ. ಈ ಸಂಕ್ರಾಂತಿಯಲ್ಲಿ ನಾವು ಎಲ್ಲರೂ ಕೃತಜ್ಞರಾಗಿರೋಣ, ಹಂಬಲ್ ಆಗಿರೋಣ, ಸಿಂಪಲ್ ಆಗಿ ಬದುಕೋಣ. ನಮ್ಮ ಮನಸ್ಸಿನ ಮಾತು, ನಮ್ಮ ಕೆಲಸ ಎಲ್ಲದರಲ್ಲೂ ಸಿಹಿಯನ್ನು ತುಂಬಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆ, ನಮ್ಮ ರುಚಿ, ನಮ್ಮ ಸಂಸ್ಕೃತಿ ಸದಾ ಉಳಿಯಲಿ. ಥ್ಯಾಂಕ್ ಯು.